ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ SSLC ಮ್ಯಾಥ್ಸ್ ಚಾಪ್ಟರ್ 1 ರಿಯಲ್ ನಂಬರ್ಸ್. ಸೊ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಇದು ಸೆಕೆಂಡ್ ವಿಡಿಯೋ. ಫಸ್ಟ್ ವಿಡಿಯೋದಲ್ಲಿ ನಿಮಗೆ ಎಕ್ಸಸೈಸ್ 1.1ನಲ್ಲಿ ಫಸ್ಟ್ ಮೇನಲ್ಲಿ ಕೇಳಿರುವಂತಹ ಕ್ವಶನ್ಸಿಗೆ ಆನ್ಸರ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ. ಸೊ ಅಲ್ಲೇನು ಕೇಳಿದ್ರು ಕ್ವಶನ್ ಅಂತ ಹೇಳಿದರೆ, ಎಕ್ಸ್ಪ್ರೆಸ್ ಈಚ್ ನಂಬರ್ ಆಸ್ ಎ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಕೇಳಿದ್ರು. ಸೊ ಪ್ರೈಮ್ ನಂಬರ್ಸ್ ಯಾವ್ದು ಅಂತ ನೀವು ತಿಳ್ಕೊಂಡ್ರೆ ಸಾಕು, ಈಸಿಯಾಗಿ ನೀವು ಅದನ್ನು ಡಿವೈಡ್ ಮಾಡಿಕೊಂಡು ಸೊ ನಂಬರ್ಸ್ನ ಬರ್ಕೊಳ್ಬಹುದು. ಹಾಗಾಗಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ. ರಿಯಲ್ ನಂಬರ್ಸಿಗೆ ಸಂಬಂಧಪಟ್ಟಾಗೆ ಇದು ಸೆಕೆಂಡ್ ವಿಡಿಯೋ ಆಗಿರುತ್ತೆ. ಸೊ ಇಲ್ಲಿ ಕೇಳಿರುವಂಥ ಕ್ವಶನ್ ಸೆಕೆಂಡ್ ಮೇನಲ್ಲಿ, ಫೈಂಡ್ ದ LCM ಆ್ಯಂಡ್ HCF ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಇಂಟಿಜರ್ಸ್ ಆ್ಯಂಡ್ ವೆರಿಫೈ ದಟ್ LCM ಇಂಟು HCF ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದ ಟೂ ನಂಬರ್ಸ್. ಏನಿಲ್ಲ, ಅವರು ಟೂ ನಂಬರ್ಸ್ನ ಕೊಟ್ಟಿದ್ದಾರೆ. ಕರೆಕ್ಟಾಗಿ ಕ್ವಶನ್ನ ಓದ್ಕೊಳ್ಳಿ. LCM ಮತ್ತು HCFನ್ನು ನಾವೇನು ಮಾಡಬೇಕು? ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಮಾಡಿದ ನಂತರ ವೆರಿಫೈ ಮಾಡಬೇಕು. ಏನಂತ ವೆರಿಫೈ ಮಾಡಬೇಕು? LCM ಮತ್ತು HCFನ ನೀವು ಮಲ್ಟಿಪ್ಲೈ ಮಾಡಿದರೆ ಬರುವಂತಹ ಆನ್ಸರು ಅವ್ರೇನು ಕ್ವಶನ್ ಕೊಟ್ಟಿರ್ತಾರಲ್ಲ ಅದನ್ನು ಮಲ್ಟಿಪ್ಲೈ ಮಾಡಿದಾಗ ಬರುವ ಆನ್ಸರ್ಗೆ ಈಕ್ವಲ್ ಆಗಿರಬೇಕು. ಒನ್ಸ್ ಅಗೇನ್ ಹೇಳ್ತೀನಿ, ಅವ್ರು ಕೊಟ್ಟಿರುವಂತಹ ಟೂ ನಂಬರ್ಸಿಗೆ ಫಸ್ಟು LCM HCF ತೆಕ್ಕೊಳ್ಳೋದು. LCM HCF ತೆಗೆದಾಗ ನಮಗೆ ಬಂದಿರೋ ಏನು LCM ಬರುತ್ತೆ, ಏನು HCF ಬರುತ್ತೆ, ಆ ಎರಡು ನಂಬರ್ಸ್ನ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು, ಗುಣಿಸ್ಕೊಳ್ಬೇಕು. ಮಲ್ಟಿಪ್ಲೈ ಮಾಡಿದಾಗ ಒಂದು ಆನ್ಸರ್ ಬರುತ್ತಲ್ವಾ, ಆ ಆನ್ಸರು ಯಾವುದಕ್ಕೆ ಈಕ್ವಲ್ ಆಗಿರಬೇಕು ಅಂತ ಹೇಳಿದ್ರೆ, ಈ ಹಿಂದೆ ನಮಗೇನು ಕ್ವಶನ್ ಕೊಟ್ಟು ನಾವು LCM HCF ಉಪಯೋಗಿಸ್ಕೊಂಡಿದ್ವಲ್ಲ, ಯೂಸ್ ಮಾಡ್ಕೊಂಡಿದ್ವಲ್ಲ ನಂಬರು, ಆ ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿದಾಗಲೂ ಕೂಡ ಸೇಮ್ ಆನ್ಸರ್ ಬರಬೇಕು. ಸೊ ಯಾವ ರೀತಿಯಾಗಿ ಆನ್ಸರ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಈಸಿ ಮೆಥಡಲ್ಲಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಫಸ್ಟ್ ನಂಬರ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. 26 ಮತ್ತು 91 ಕೊಟ್ಟಿದ್ದಾರೆ. ಸೊ ಕ್ವಶನ್ ನಂಬರ್ 1, 26 ಆ್ಯಂಡ್ 91. ಓಕೆನಾ? ಸೊ 26 ಮತ್ತು 91ಗೆ ನಾವೇನು ಮಾಡೋಣ? ಫಸ್ಟು LCM ಮತ್ತು HCFನ ತೆಕ್ಕೊಳ್ಳೋಣ. ಇವಾಗ ನೋಡಿ, 26 ಮತ್ತು 91. 26 ನಿನ್ನೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿಯಾಗಿ ಡಿವೈಡ್ ಮಾಡಬೇಕು ಅಂತ. 2 1s 2 3s, ಕರೆಕ್ಟಾ? 2 13 26, 2 13s 26. 13 ಪ್ರೈಮ್ ನಂಬರು. ಸೊ ಆ ಮಗ್ಗಿಯಲ್ಲಿ ಬಿಟ್ಟು ಆ ಟೇಬಲಲ್ಲಿ ಬಿಟ್ಟು ಬೇರೆ ಟೇಬಲಲ್ಲಿ ಹೋಗಲ್ಲ. 13 1s 13, 13 ಒಂದ್ಲಿ 13 ಅಂದರೆ 26ನ್ನು ನಾವು LCM HCF ಫೈಂಡ್ ಔಟಿಗೋಸ್ಕರ ಡಿವೈಡ್ ಮಾಡ್ತಾ ಬಂದರೆ 2 13 26, 13 ಒಂದ್ಲಿ 13 ಆಯಿತು. ನೆಕ್ಸ್ಟ್ ಇಲ್ಲಿ ನಾವು 91ನ ಡಿವೈಡ್ ಮಾಡಬೇಕು. 91ನ ನಾವು ಡೈರೆಕ್ಟಾಗಿ ಡಿವೈಡ್ ಮಾಡಬಹುದು, 3 ಟೇಬಲಿಂದ ಹೋಗುತ್ತೆ, ಕಂಟಿನ್ಯೂಸ್ ಆಗಿ ನೀವು ಮಾಡ್ಕೊಂಡು ಹೋಗ್ಬೋದು. ಬಟ್ ಇಲ್ಲಿ ಸ್ವಲ್ಪ ಈಸಿ ಆಗಲಿ, ಯಾಕಂತ ಹೇಳಿದ್ರೆ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಬಂದಿರುವ ಆನ್ಸರ್ನ ಗುಣಿಸಿದಾಗ ಅದು ಪ್ರಾಡಕ್ಟ್ ಆಫ್ ದ ಟೂ ನಂಬರ್ಸಿಗೆ ಈಕ್ವಲ್ ಆಗಿರಬೇಕು ಅಂತ ಹೇಳಿದ್ದಾರೆ. ಸೊ ಈಸಿ ಕ್ಯಾಲ್ಕುಲೇಷನ್ಗೆ ಏನು ಮಾಡೋಣ? ಈಗ 26ನ ನೀವೇನು ಡಿವೈಡ್ ಮಾಡ್ಕೊಂಡಿದ್ದೀರಲ್ಲ, ಆ ಡಿವೈಡ್ ಮಾಡ್ಕೊಂಡಿರೋದ್ರಲ್ಲಿ ಇಲ್ಲಿ ಒಂದು ನಂಬರ್ ಇದೆ ನೋಡಿ, 13 ಅಂತಿದೆ. 2 ಟೇಬಲಲ್ಲಂತೂ 91 ಬರಲ್ಲ ಮಕ್ಕಳೇ, ಅದು ನಿಮಗೆ ಗೊತ್ತಿದೆ. ಇಲ್ಲಿ 13 ಇದೆ. 13 ಮಗ್ಗಿಯಲ್ಲಿ 91 ಬರುತ್ತಾ? ಹೌದು, 13 ಮಗ್ಗಿಯಲ್ಲಿ 91 ಬರುತ್ತೆ. 13 7 91 ಈಸಿಯಾಗುತ್ತೆ. ನೆಕ್ಸ್ಟು 7 1 7, ಈ ರೀತಿಯಾಗಿ ಮಾಡ್ಕೊಳ್ಬಹುದು. ಹಾಗಾದರೆ ಇಲ್ಲಿ 26 ನಂಬರು ಯಾವ್ಯಾವ ಟೇಬಲಲ್ಲಿ ಡಿವೈಡ್ ಆಯಿತು? 2 ಇಂಟು 13. 91 ಯಾವ ಟೇಬಲಲ್ಲಿ ಡಿವೈಡ್ ಆಯಿತು? 13 ಇಂಟು 7. ಯಾಕೆ ಇಲ್ಲಿ ನಾವು 3 ಟೇಬಲಲ್ಲಿ ಮಾಡ್ಕೊಂಡು ಹೋಗಿಲ್ಲ? ನೋಡಿ, 3 ಟೇಬಲಲ್ಲಿ ಮಾಡ್ಕೊಂಡು ಹೋದ್ರು 3 3 3 3 ಬರುತ್ತೆ. ನಮ್ಗೆ ಅವಾಗ ಕಾಮನ್ ಫ್ಯಾಕ್ಟರ್ ತೆಗೆಯೋದು ಕಷ್ಟ ಆಗುತ್ತೆ. HCFಗೆ ಕಾಮನ್ ಫ್ಯಾಕ್ಟರ್ ಬೇಕು. ಹಾಗಾಗಿ ನಾನು ಈ ಟೇಬಲ್ನ ತೊಗೊಂಡಿದ್ದೀನಿ. ಇವಾಗ ಏನಾಯಿತು? ಇಲ್ಲಿ ನೋಡಿ, ಇಲ್ಲೂ ಕೂಡ 13 ಇದೆ, 13 ಇದೆ. ನೆಕ್ಸ್ಟ್ ಇಲ್ಲೂ ಕೂಡ 13 ಇದೆ. ಸೊ ನಾವು ಎರಡು ನಂಬರನ್ನು ಡಿವೈಡ್ ಮಾಡಿದಾಗ ನಮಗೆ ಕಾಮನ್ ಫ್ಯಾಕ್ಟರ್ ಯಾವುದು ಬಂದಿರುತ್ತೋ ಅದು HCF. ಹೌದಾ? ಹಾಗಾದರೆ 26 ಆ್ಯಂಡ್ 91 ಏನಿದೆ ಇದರ HCF ಎಷ್ಟಾಯಿತು? 13. ಕಾಮನ್ ಫ್ಯಾಕ್ಟರ್ನ ನಾವೇನಂತ ಅಂದರೆ, ಎರಡೂ ಸಂಖ್ಯೆಯನ್ನು ಗುಣಿಸಿದಾಗ ಬಂದಿರುವಂತಹ ನಂಬರ್ಸಲ್ಲಿ ಕಾಮನ್ ಫ್ಯಾಕ್ಟರ್ ಇಲ್ಲೂ 13 ಇದೆ, ಇಲ್ಲೂ 13 ಇದೆ. 13 ಏನಾಯಿತು? HCF ಆಯಿತು. ಹಾಗಾದರೆ 26 ಆ್ಯಂಡ್, ಇದು ಕ್ವಶನ್ ಅಲ್ವಾ, 26 ಆ್ಯಂಡ್ 91ನ LCM ಹೇಗೆ ತೆಗೆಯೋದು? ಫಸ್ಟು ಕಾಮನ್ ಫ್ಯಾಕ್ಟರ್ ಏನು ತೊಗೊಂಡಿದ್ದೀವಿ, ಇಲ್ಲಿ ಕಾಮನ್ ಫ್ಯಾಕ್ಟರ್ ಯಾವುದು? 13. 2 ಸಲ ಇರೋದಕ್ಕೆ ನಾವು ಕಾಮನ್ ಫ್ಯಾಕ್ಟರ್ನ HCF 13 ಅಂತ ಬರೆದಿದ್ದೀವಿ. ಹೌದಾ?
ಇಲ್ಲಿ 2 ಸಲ ಇರೋದನ್ನ ಎಲ್ ಸಿ ಎಮ್ಮಿಗೆ ನಾವು ಕಾಮನ್ ಫ್ಯಾಕ್ಟರ್ ತಗೊಂಡಿರೋದ್ರಿಂದ ಎಲ್ ಸಿ ಎಮ್ಮಿಗೆ 1 ಸಲ ಮಾತ್ರ ಬರ್ಕೊಳ್ತೀವಿ 13. ಓಕೆನಾ? ಅದು ಬರೆದ ಮೇಲೆ ಇನ್ನು ಉಳಿದಿರೋದು ಯಾವುದು? 13 ಇಲ್ಲಿ ಬರೆದಿದ್ದೀವಿ. ಇನ್ನು ಯಾವುದು ಉಳಿದಿದೆ? 2 ಉಳಿದಿದೆ. ಇಂಟು 2 ಬರ್ಕೊಳ್ಳಿ. ಇಂಟು ಈ 13ನ ಆಲ್ರೆಡಿ ಇಲ್ಲಿ ಬರೆದಾಗಿದೆ. ಇಂಟು 7 ಬರ್ಕೊಳ್ಳಿ. ಈ ರೀತಿ ಬರ್ಕೊಂಡಿದ್ದೀವಿ. ಹಾಗಾದರೆ ಎಲ್ ಸಿ ಎಮ್ ಎಷ್ಟಾಗುತ್ತೆ? 13 2 26. 26 7 ಎಷ್ಟು ಬರಿಬೇಕು? 13 2 26. 26 7 ಎಷ್ಟಾಗುತ್ತೆ? 182 ಆಗುತ್ತೆ. ಗುಣಿಸಿದಾಗ ನಿಮಗೆ ಬರುತ್ತೆ. ಸೊ ಇವಾಗ ಏನು ಹೇಳಿದ್ದಾರೆ ಅವರು ಅಂತ ಹೇಳಿದ್ರೆ ವೆರಿಫೈ ಮಾಡಿ ಅಂತ ಹೇಳಿದ್ದಾರೆ. ನಾವೇನು ಮಾಡೋಣ? ವೆರಿಫಿಕೇಷನ್ ಅಂತ ಬರ್ಕೊಳ್ಳೋಣ. ವೆರಿಫಿಕೇಷನ್ ಅಂತ ಬರ್ಕೊಂಡು ಅವ್ರು ಏನು ಹೇಳಿರೋದು ಕ್ವಶನಲ್ಲಿ ಇಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್. ಹೌದಾ? ಸೊ ಬರ್ಕೊಳ್ಳಿ. ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ ಕರೆಕ್ಟಾ? ಈಸ್ ಈಕ್ವಲ್ ಟು ದ ಏನಾಗಿರ್ಬೇಕಂತೆ? ಪ್ರಾಡಕ್ಟ್ ಆಫ್ ದ 2 ನಂಬರ್ಸ್. ಪ್ರಾಡಕ್ಟ್ ಅಂತ ಹೇಳಿದ್ರೆ ಏನು? ಗುಣಿಸ್ಬೇಕಾಗತ್ತೆ. ಪ್ರಾಡಕ್ಟ್ ಆಫ್ ದ 2 ನಂಬರ್ಸ್ ಕರೆಕ್ಟಾ? ಈ ರೀತಿ ಬರ್ಕೊಂಡ್ವಿ. ಹಾಗಾದರೆ ನೀವು ಹೇಳಿ, ಈ ಪ್ರಾಬ್ಲಮ್ಗೆ 26 ಮತ್ತು 91 ನಂಬರಿನ ಎಲ್ ಸಿ ಎಮ್ ಎಷ್ಟು ಬಂದಿದೆ? 182 ಬಂದಿದೆ. ಎಲ್ ಸಿ ಎಮ್ 182 ಬಂದಿದೆ. ಇಂಟು ಹೆಚ್ ಸಿ ಎಫ್ ಎಷ್ಟು ಬಂದಿದೆ? 13 ಬಂದಿದೆ. 13 ಈಕ್ವಲ್ಸ್ ಪ್ರಾಡಕ್ಟ್ ಆಫ್ ದ 2 ನಂಬರ್ಸ್ ಅಂತ ಹೇಳಿದ್ರೇನು? ನಾನೇನು ಹೇಳಿದ್ದೆ? ಎಲ್ ಸಿ ಎಮ್ ಮತ್ತು ಹೆಚ್ ಸಿ ಎಫ್ನ ಗುಣಿಸಿದಾಗ ಆ ನಂಬರು ಯಾವುದಕ್ಕೆ ಈಕ್ವಲ್ ಆಗಿರಬೇಕು ಅಂತ ಹೇಳಿದ್ರೆ ಅವರೇನು ಕ್ವಶನ್ ಕೊಟ್ಟಿದ್ದಾರೆ ಆ 2 ನಂಬರ್ನ ಗುಣಿಸಿದಾಗ ಬರುವಂತಹ ಆನ್ಸರ್ಗೆ ಸಮನಾಗಿರಬೇಕು. ಹಾಗಾದರೆ 2 ನಂಬರ್ ಯಾವುದು? ಕ್ವಶನಲ್ಲಿ ಕೊಟ್ಟಿರುವ 2 ನಂಬರ್ ಯಾವುದು? 26 ಆ್ಯಂಡ್ 91. ಏನಿಲ್ಲ, ಹೆಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ನ ಕಂಡಿಟ್ಕೊಳ್ಳೋದು, ಅದು 2ನ್ನ ಗುಣಿಸಿ ಆನ್ಸರ್ ಇಡೋದು. ಅದ್ರ ಪಕ್ಕ ವೆರಿಫೈ ಮಾಡಲಿಕ್ಕೋಸ್ಕರ ಅವ್ರೇನು ಕ್ವಶನ್ ಕೊಟ್ಟಿರ್ತಾರೆ ಆ 2 ನಂಬರ್ನ ಬರ್ಕೊಳ್ಳೋದು, ಗುಣಿಸಿ ಆನ್ಸರ್ನ ಇಡೋದು. ಸೊ 2 ಕೂಡ ಕರೆಕ್ಟಾಗಿ ಆನ್ಸರ್ ಬರುತ್ತೆ. ಇವಾಗ 182ನ ನಾವು ಇಂಟು 13 ಮಾಡಿದರೆ, ನೀವು ಗುಣಿಸಿ ನೋಡಬೇಕು ಮಕ್ಕಳೇ, ಇಂಟು 13 ಮಾಡಿದರೆ ಆನ್ಸರು 2366 2366 ಬರುತ್ತೆ. 182 ಇಂಟು 13 ಮಾಡಿದಾಗ. ಅದೇ ರೀತಿ ನೀವು 26 ಇಂಟು 91 ಇದನ್ನು ಗುಣಿಸಿದಾಗ ಕೂಡ ನಿಮಗೆ ಆನ್ಸರು 2366 ಬರುತ್ತೆ. ಓಕೆನಾ? ಸೊ ಇಲ್ಲಿಗೆ ಪ್ರಾಬ್ಲಮ್ ಮುಗೀತು. ಇಷ್ಟು ಮಾಡಬೇಕು. ಅಂದರೆ ಫಸ್ಟ್ ಕೊಟ್ಟಿರುವಂತಹ 2 ನಂಬರ್ನ ಡಿವೈಡ್ ಮಾಡ್ಕೊಳ್ಬೇಕು. ಇಲ್ಲಿ ನಿಮಗೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರು 91ನ ನೀವು ಈಸಿಯಾಗಿ ನೋಡಿ, ನಾನು ಹೇಳ್ತೀನಿ ಬೇಕಿದ್ರೆ ಇಲ್ಲಿ. ಈಗ ನೀವೇನು ಮಾಡ್ತೀರಿ? 91 3 ಟೇಬಲಲ್ಲಿ ಹೋಗುತ್ತೆ ಅನ್ನೋ ಕಾರಣಕ್ಕೆ 3 2 6, 6ರಲ್ಲಿ 9ರಲ್ಲಿ 6 ಹೋದರೂ 3 ಉಳಿಯುತ್ತೆ, 31 ಆಗುತ್ತೆ. 31 3 ಟೇಬಲಲ್ಲಿ ಹೋಗಲ್ಲ. ಹಾಗಾಗಿ ಈ ಟೇಬಲ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ. ಈ ರೀತಿ ನೀವು ನೋಡ್ಕೊಂಡು ಬರ್ತೀರಿ. ಆವಾಗ ನಿಮಗೆ ಸಿಗೋದೆ 13 ಟೇಬಲ್ಲು. ಅದಕ್ಕಿಂತ ಒಂದು ಸ್ವಲ್ಪ ನೀವು ಕ್ಯಾಲ್ಕುಲೇಟಿವ್ ಆಗಿ ಥಿಂಕ್ ಮಾಡಿದ್ರಾಯಿತು. ಸೊ ಇಲ್ಲಿ ನಮಗೆ ಎಲ್ ಸಿ ಎಮ್ಮು ಹೆಚ್ ಸಿ ಎಫ್ ಫೈಂಡ್ ಔಟ್ ಮಾಡಲೇಬೇಕು. ಹೆಚ್ ಸಿ ಎಫ್ ಅಂತ ಹೇಳಿದ್ರೆ ಈ ನಂಬರಲ್ಲಿ ಡಿವೈಡ್ ಆಗಿರೋದು ಯಾವುದಾದ್ರೂ ಒಂದು ನಂಬರು ಇಲ್ಲೂ ಬರಲೇಬೇಕು. ಕಾಮನ್ ಫ್ಯಾಕ್ಟರ್ ಸಿಗಬೇಕು. ಕಾಮನ್ ಫ್ಯಾಕ್ಟರ್ ಸಿಕ್ಕಿಲ್ಲ ಅಂದರೆ 1ನ್ನು ನಾವು ಈ ಕೊನೆಯಲ್ಲಿರೋ 1ನ್ನು ಹೆಚ್ ಸಿ ಎಫ್ ಅಂತ ಅಂದ್ಕೊಳ್ತೀವಿ. ಆದರೂ ಕೂಡ ಕಾಮನ್ ಫ್ಯಾಕ್ಟರ್ ಸಿಕ್ಕಿದ್ರು ತುಂಬ ಒಳ್ಳೆಯದು. ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವೇನು ಮಾಡಬೇಕು? ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಓಕೆನಾ? ನಿಮಗೇನಾದರೂ ಡೈರೆಕ್ಟಾಗಿ 13 ಟೇಬಲ್ ತೊಗೊಳಕ್ಕೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ 3 ಟೇಬಲಲ್ಲಿ ಮಾಡಿ ನೋಡಿ. ನೆಕ್ಸ್ಟು 4 ಅಂತೂ ಇಲ್ಲಿ 1 ಇರೋದ್ರಿಂದ ಬರೋದಿಲ್ಲ. 3 ಟೇಬಲಲ್ಲಿ ಬಂದಿಲ್ಲ ಅಲ್ವಾ? 4 ಇಲ್ಲಿ ಯೂನಿಟ್ ಪ್ಲೇಸಲ್ಲಿ ಬಿಡಿ ಸ್ಥಾನದಲ್ಲಿ 1 ಇರೋದ್ರಿಂದ ಬರೋದಿಲ್ಲ. 5 ಟೇಬಲ್ ಬರೋದಿಲ್ಲ. 6 ಬರೋದಿಲ್ಲ. ನೆಕ್ಸ್ಟ್ ಬರೋದು 7 ಟೇಬಲಲ್ಲಿ 91 ಹೋಗುತ್ತಾ ನೋಡಿದ್ರೆ ಇಲ್ಲಿ ನೋಡಿ 7 1 7. 9ಅಲ್ಲಿ 7 ಹೋದರೆ 2 ಉಳಿತು, 21 ಆಯಿತು. ಅಲ್ಲಿಗೆ 7 3 21. 7 3 21 ಕರೆಕ್ಟ್ ಆಯಿತು. ಅಲ್ಲಿಗೆ ಇದೇ ರೀತಿಯಾಗಿ ಬರುತ್ತೆ. ನೀವು ಹೇಗೆ ಬೇಕಾದರೂ ಬರ್ಕೊಳ್ಬೋದು. ನೆಕ್ಸ್ಟು 13 1 13. ಓಕೆನಾ? ಇನ್ನೊಂದು ಸಲ ಹೇಳ್ತೀನಿ. 91ನ ನೀವು ಇಲ್ಲಿ 7 ಟೇಬಲಲ್ಲಿ ಹೋಗುತ್ತೆ. 7 1 7 ಮಾಡಿದ್ರೆ 9ಅಲ್ಲಿ 7 ಹೋದರೆ 2 ಉಳಿಯುತ್ತೆ, 21 ಆಯಿತು. 7 3 21 ಮಾಡಿಕೊಂಡ್ರೆ ನೆಕ್ಸ್ಟು 13 ಪ್ರೈಮ್ ನಂಬರು. 13 ಟೇಬಲಲ್ಲಿ ಬಿಟ್ಟು ಬೇರೆ ನಂಬರಲ್ಲಿ ಹೋಗಲ್ಲ. 13 1 13. ಸೊ ಅವಾಗ ಇಲ್ಲಿ ಏನಾಯಿತು? 13 7 ಬರೋದು, 7 ಇಂಟು 13 ಆಯಿತು. ಸೊ ಸೇಮ್ ಆನ್ಸರ್ ಬರ್ತಾ ಹೋಗುತ್ತೆ.
ಸೊ ಅಲ್ಲಿಗೆ ನೀವು ಡಿವೈಡ್ ಮಾಡ್ಕೊಂಡು ಏನು ಮಾಡಬೇಕು, ನೆಕ್ಸ್ಟು ವೆರಿಫೈ ಮಾಡಬೇಕು. ವೆರಿಫೈ ಮಾಡುವಾಗ LCM ಮತ್ತು HCFನ ಕರೆಕ್ಟಾಗಿ ನೀವು ಫೈಂಡ್ ಔಟ್ ಮಾಡಿಟ್ಕೋಬೇಕು. ನಿಮಗೇನಾದರೂ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆದರೆ ಫಸ್ಟು ಅವ್ರು ಕೊಟ್ಟಿರುವಂತಹ ಪ್ರಾಬ್ಲಮಲ್ಲಿ ಕೊಟ್ಟಿರುವಂತಹ 2 ನಂಬರ್ನ ಮಲ್ಟಿಪ್ಲೈ ಗುಣಿಸಿ ನೋಡಿ. ಆ ಬಂದಿರೋ ಆನ್ಸರು ನಿಮ್ಮ LCM ಮತ್ತು HCFನ ಗುಣಿಸಿದಾಗಲೂ ಕೂಡ ಅದೇ ಆನ್ಸರ್ ಬಂತು ಅಂದರೆ ನೀವು ಮಾಡಿರೋ ಲೆಕ್ಕ ಸರಿ ಇದೆ. ಇಲ್ಲ ಅಂದರೆ ನೀವು LCM HCF ಫೈಂಡ್ ಔಟ್ ಮಾಡೋದ್ರಲ್ಲಿ ಎಲ್ಲೋ ತಪ್ಪು ಮಾಡಿದ್ದೀರಿ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಇದು ಅವ್ರು ಕೊಟ್ಟಿರುವಂತಹ 2 ನಂಬರ್ನ ಯೂಸ್ ಮಾಡಿಕೊಂಡು LCM ಮತ್ತು HCFನ ಫೈಂಡ್ ಔಟ್ ಮಾಡಿ ನೆಕ್ಸ್ಟು ವೆರಿಫೈ ಮಾಡೋ ಅಂಥದ್ದು. ಓಕೆನಾ? ನೆಕ್ಸ್ಟು ಇಲ್ಲಿ ಸೆಕೆಂಡ್ ನಂಬರ್ ಕೊಟ್ಟಿದ್ದಾರೆ 510 ಆ್ಯಂಡ್ 92, 510 ಮತ್ತು 92. ಆ ನಂಬರ್ನ ಬರ್ಕೊಳ್ಳಿ. ಸೆಕೆಂಡ್ ಒನ್ 510, 510 ಆ್ಯಂಡ್ 92. ಓಕೆನಾ? ನಾನು ಫಸ್ಟು 510 ಆಮೇಲೆ 92ನ ಡಿವೈಡ್ ಮಾಡ್ಕೊಳ್ತೀನಿ. ಸೊ ಡಿವೈಡ್ ಮಾಡ್ಕೊಳ್ಳುವಾಗ ಟೇಬಲ್ ಯಾವ್ದು ಹೋಗುತ್ತೆ ಅನ್ನೋದನ್ನು ಸರಿ ನೋಡ್ಕೊಳ್ಳಿ. ಇಲ್ಲಿ 0 ಇರೋದ್ರಿಂದ 2 ಟೇಬಲಲ್ಲಿ ಹೋಗುತ್ತೆ. ಸೊ ನಾನೇನು ಮಾಡ್ತೀನಿ, 2 2s 4, 2 2 4, 5ರಲ್ಲಿ 4 ಹೋದ್ರೆ 1 ಉಳಿತು, ಪಕ್ಕದಲ್ಲಿ 11 ಆಯಿತು. 2 5 10, 11ರಲ್ಲಿ 10 ಹೋದ್ರೆ ಮತ್ತೆ 1 ಉಳಿತು, 2 5 10. ಕರೆಕ್ಟಾ? ನೆಕ್ಸ್ಟು ಇಲ್ಲಿ 5 ಇರೋದ್ರಿಂದ ನಾವು ಡೈರೆಕ್ಟಾಗಿ 3 ಟೇಬಲ್ನ ಬೇಕಾದರೂ ತೊಗೊಳ್ಬಹುದು ಅಥವಾ 5 ಟೇಬಲ್ನ ಬೇಕಿದ್ರೂ ತೊಗೋಬಹುದು. 3 ಟೇಬಲಲ್ಲಿ ಹೋಗುತ್ತೆ ನೋಡ್ಕೊಳ್ಳಿ. ಇವಾಗ 3 8 24, 3 8 24. ಕರೆಕ್ಟಾ? 3 8 24 ಆದರೆ 25ರಲ್ಲಿ 24 ಹೋದ್ರು 1 ಉಳಿತು, 15 ಆಯಿತು. 3 5 15. ಓಕೆ. ನೆಕ್ಸ್ಟ್ ಒನ್ 5 ಟೇಬಲಲ್ಲಿ ತೊಗೊಳ್ಳೋಣ. ಇಲ್ಲಿ 5 1 5, 8ರಲ್ಲಿ 5 ಹೋದರೂ 3 ಉಳಿತು, 35 ಆಯಿತು. ಅಲ್ಲಿಗೆ 5 7 35. ನೆಕ್ಸ್ಟು ಈ 17 ಏನಿದೆ ಇದು ಪ್ರೈಮ್ ನಂಬರು. ಸೊ 17 ಮಗ್ಗಿಯಲ್ಲಿ ಬಿಟ್ಟು ಬೇರೆ ನಂಬರಲ್ಲಿ ಹೋಗಲ್ಲ. 17 1 17. ಅಲ್ಲಿಗೆ 510ರ ಪ್ರೈಮ್ ನಂಬರ್ಸು ಎಷ್ಟು ಅಂತ ಹೇಳಿದ್ರೆ 2 × 3 × 5 × 17. ಕರೆಕ್ಟಾ? ಅದೇ ರೀತಿ 92ನ ನೀವು ಡಿವೈಡ್ ಮಾಡ್ತಾ ಬಂದರೆ ಇಲ್ಲಿ 2 ಇರೋದ್ರಿಂದ 2 ಟೇಬಲಲ್ಲಿ ಹೋಗುತ್ತೆ. 2 4s 8, 2 4 8, 9ರಲ್ಲಿ 8 ಹೋದ್ರು 1 ಉಳಿತು, 2 6 12. ನೆಕ್ಸ್ಟ್ ಮತ್ತೆ 2 ಟೇಬಲಲ್ಲಿ ಹೋಗುತ್ತೆ. 2 2 4, 2 3 6. ಆಮೇಲೆ ನೋಡಿ 23 ಏನಿದೆ ಇದು ಪ್ರೈಮ್ ನಂಬರ್ಸು. ನಾನು ನಿನ್ನೆ ಲಿಸ್ಟಲ್ಲಿ ಹೇಳಿದ್ದೆ ನಿಮಗೆ ಪ್ರೈಮ್ ನಂಬರ್ ಯಾವ್ದ್ಯಾವುದು ಅಂತ. 23 ಆ ಮಗ್ಗಿಯಲ್ಲಿ ಬಿಟ್ಟು ಬೇರೆ ಮಗ್ಗಿಯಲ್ಲಿ ಬರೋದಿಲ್ಲ. ಹಾಗಾಗಿ 23 1 23. ಅಲ್ಲಿಗೆ 92ದ ಪ್ರೈಮ್ ನಂಬರ್ಸ್ ಯಾವ್ದಾಯ್ತು ಅಂತ ಹೇಳಿದ್ರೆ 92ನ ಡಿವೈಡ್ ಮಾಡಿದಾಗ 2 × 2 × 23, 2 × 2 × 23. ಇವಾಗ ನಾವೇನು ಮಾಡಬೇಕು, HCF ಮತ್ತು LCMನ ಫೈಂಡ್ ಔಟ್ ಮಾಡಬೇಕು. ಇವಾಗ HCF ಅಂತ ಬರ್ಕೊಳ್ಳಿ. ನೆಕ್ಸ್ಟು LCM ಅಂತ ಬರ್ಕೊಳ್ಳಿ. ಓಕೆನಾ? ಇವಾಗ HCF ಹೇಗೆ ಕಂಡುಹಿಡಿಯೋದು? ಕಾಮನ್ ಫ್ಯಾಕ್ಟರ್ ಯಾವುದಿದೆ? ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಓಕೆ, ಕಾಮನ್ ಫ್ಯಾಕ್ಟರು. ಇಲ್ಲಿ 3 ಇದೆ, ಇಲ್ಲಿ 3 ಇದೆಯಾ? ಇಲ್ಲ. ಇಲ್ಲಿ 5 ಇದೆ, ಇಲ್ಲಿ 5 ಇದೆಯಾ? ಇಲ್ಲ. ಇಲ್ಲಿ 17 ಇದೆ, ಇಲ್ಲಿ 17 ಇದೆಯಾ? ಇಲ್ಲ. ಮತ್ತೆ ಇಲ್ಲಿ 2 ಇದೆ, ಇಲ್ಲಿ 2 ಇದೆಯಾ? ಒಂದು 2 ಜೋಡಿ ಇದೆ, ಬಟ್ ಇನ್ನೊಂದು 2ಗೆ ಇನ್ನೊಂದು 2 ಇಲ್ಲ. 23ಗೆ 23 ಇಲ್ಲ. ಅಲ್ಲಿಗೆ ಜೋಡಿಯಾಗಿರೋದು ದಟ್ ಮೀನ್ಸ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳಿದ್ರೆ 2. ಹಾಗಾಗಿ ನಾವೇನು ಮಾಡ್ತೀವಿ, ಈ ಕಾಮನ್ ಫ್ಯಾಕ್ಟರ್ನ HCF ಅಂತ ಕನ್ಸಿಡರ್ ಮಾಡ್ತೀವಿ. ಅಲ್ಲಿಗೆ HCF ಎಷ್ಟಾಯಿತು? 2. ಇವಾಗ ಏನು ಮಾಡಬೇಕು, HCFಗೆ ನಾವೇನು ತಗೊಂಡಿರ್ತೀವಿ ಜೋಡಿ, ಆ ಜೋಡಿಯಲ್ಲಿ ಒಂದನ್ನು ಮಾತ್ರ ಬರಿಬೇಕು. ಕರೆಕ್ಟಾ? ನಾನು 2 HCF ಅಂತ ಜೋಡಿ ತಗೊಂಡೆ. ಇದು ಎರಡನ್ನೂ ಸೇರಿ ಒಂದೇ ಸಲ ನಾವು 2 ಅಂತ ಬರ್ಕೋಬೇಕು LCMಗೆ. ಈಗ ಇದು ಬರ್ದಾಗ ಹೋಗಿದೆ ಜೋಡಿದು. ಈಗ ಉಳಿದಿರೋ ನಂಬರ್ಸ್ಗಳನ್ನೆಲ್ಲ ಬರ್ಕೊಳ್ಬೇಕಾಗತ್ತೆ. ಉಳಿದಿರೋ ನಂಬರ್ಸ್ ಯಾವುದು? ಈ 2 ಬರ್ದಾಯಿತು. ಇವಾಗ ಉಳಿದಿರೋದು ಯಾವುದು? 3. ಆಮೇಲೆ ಯಾವ್ದು ಬರಿಬೇಕು? 5. ಆಮೇಲೆ ಯಾವ್ದು ಬರಿಬೇಕು? 17. ನೆಕ್ಸ್ಟು ಈ 2 ಆಲ್ರೆಡಿ ಬರ್ದಾಗಿದೆ ಕಾಮನ್ ಫ್ಯಾಕ್ಟರು. ಮತ್ತೆ 2 ಬರಿಬೇಕು ಆ್ಯಂಡ್ ಮತ್ತೆ 23 ಬರಿಬೇಕು. ನೋಡಿ, ಈ 2ಗೆ ಕಾಮನ್ ಫ್ಯಾಕ್ಟರ್ ನಾನು ಇದು ಒಂದೇ ಸಲ ಬರ್ದಿರೋದು. ಆಮೇಲೆ ಉಳಿದಿರೋದು ಏನು ಬರ್ದಿದ್ದೀನಿ? 3 5 17 2 23. ಇಲ್ಲಿರೋದೆಲ್ಲ ಒಂದೊಂದು ಸಲ ಬರ್ದಿರ್ತೀವಿ. ಕಾಮನ್ ಫ್ಯಾಕ್ಟರ್ 2 ಇದ್ರೂ ಕೂಡ ಎರಡನ್ನೂ ಸೇರಿ ಒಂದೇ ಸಲ ಬರಿತೀವಿ. ಇವಾಗ ನಾವೇನು ಮಾಡಬೇಕು, ಇಲ್ಲಿರುವಂತಹ ನಂಬರ್ನ ಕರೆಕ್ಟಾಗಿ ಗುಣಿಸ್ಬೇಕು. 2 3ಲಿ ಎಷ್ಟಾಗುತ್ತೆ? 6 ಆಗುತ್ತೆ. 6 5ಲಿ ಎಷ್ಟಾಗುತ್ತೆ? 30 ಆಗುತ್ತೆ. 30 17ಲಿ ಎಷ್ಟಾಗುತ್ತೆ? ಬಂದಿರೋ ಆನ್ಸರ್ಗೆ ಇಂಟು 2, ಬಂದಿರೋ ಆನ್ಸರ್ಗೆ 23 ಮಾಡಿದಾಗ ನಮಗೆ ಟೋಟಲ್ ಆನ್ಸರು ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 23,460 ಬರುತ್ತೆ. ಇದಿಷ್ಟನ್ನು ಗುಣಿಸಿದಾಗ 23,460 ಬರುತ್ತೆ. ಇವಾಗ ಏನು ಮಾಡಬೇಕು? ಅವ್ರು ಹೇಳಿರೋ ಪ್ರಕಾರ ವೆರಿಫಿಕೇಷನ್ ಮಾಡಬೇಕಲ್ವಾ? ಈಗ ವೆರಿಫಿಕೇಷನ್ನ ಯಾವ ರೀತಿಯಾಗಿ ಮಾಡ್ತೀವಿ? LCM ಇಂಟು HCF. ಕರೆಕ್ಟಾ? ಈಸ್ ಈಕ್ವಲ್ ಟು ದ
ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್. ಟೂ ನಂಬರ್ಸ್ ಅಂತ ಹೇಳಿದ್ರೆ ಅವ್ರು ಕ್ವಶನ್ನಲ್ಲಿ ಏನು ಕೊಟ್ಟಿರ್ತಾರೆ ಅದೇ ಟೂ ನಂಬರ್ಸು. ಇಲ್ಲಿ LCM ಮತ್ತು HCF ನಾವೆಷ್ಟು ಕಂಡು ಹಿಡ್ದಿದ್ದೀವಿ ನೋಡಿ, ಇಂಟು LCM ನಾವೆಷ್ಟು ಕಂಡು ಹಿಡ್ದಿರೋದು 23,460 ಬರ್ಕೊಳ್ಳಿ, 23,460. HCF ಎಷ್ಟು ಫೈಂಡ್ ಔಟ್ ಮಾಡಿದ್ದೀವಿ, HCF 2 ಅಂತ ಕಂಡು ಹಿಡ್ದಿದ್ದೀವಿ 2. ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂತ ಹೇಳಿದ್ರೆ ಯಾವುದು, ಕ್ವಶನಲ್ಲಿ ಯಾವ್ದು 2 ನಂಬರ್ ಕೊಟ್ಟಿದ್ದಾರೋ ಅದು 510 ಮತ್ತು 92. ಹಾಗಾದರೆ ಆ 510 ಇಂಟು 92 ಬರ್ಕೊಳ್ಳಿ. ಸೊ ಇದೆರಡನ್ನು ನೀವು ಗುಣಿಸಿದಾಗ 23,460 2 ಜೊತೆ ಗುಣಿಸಿದಾಗ ಆನ್ಸರು 46,920 ಬರುತ್ತೆ. ಇದೆರಡನ್ನು ಗುಣಿಸಿದಾಗ 46,920 ಬರುತ್ತೆ. ಅದೇ ರೀತಿಯಾಗಿ 510 ಮತ್ತು 92 ಗುಣಿಸಿ ನೋಡಿ, ಅದು ಕೂಡ 46,920 ಬರುತ್ತೆ. ಸೊ ನೀವು ವೆರಿಫೈ ಮಾಡಿದಾಗ ತಾಳೆ ನೋಡಿದಾಗ ಆನ್ಸರ್ ಏನು ಬಂದಿದೆ, ಸೇಮ್ ಬಂದಿದೆ. ನೀವು ಕಂಡು ಹಿಡಿದಿರುವಂತಹ LCM HCFನ ಗುಣಿಸಿದಾಗಲೂ ಕೂಡ ಏನು ಆನ್ಸರ್ ಬಂದಿದೆಯೋ ಅದೇ ಆನ್ಸರು ಅವ್ರು ಕೊಟ್ಟಿರುವ ಕ್ವಶನ್ನ ಗುಣಿಸಿದಾಗಲೂ ಕೂಡ ಬಂದಿದೆ. ಅದರ ಅರ್ಥ ನಾವು ಮಾಡಿರುವಂತಹ ಲೆಕ್ಕ ಏನಾಗಿದೆ, ಸರಿಯಾಗಿದೆ. ಫಸ್ಟು 510 92ನ ಡಿವೈಡ್ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲಿ ಬಂದಿರುವಂತಹ ಡಿವೈಡ್ ಮಾಡಿದಾಗ ಯಾವ್ಯಾವ ನಂಬರಿಂದ ಡಿವೈಡ್ ಮಾಡಿದ್ವಿ ಅದನ್ನೆಲ್ಲ ಒಂದು ಕಡೆ ಬರ್ಕೊಂಡ್ವಿ. ಬರ್ಕೊಂಡಾದ್ರ ಮೇಲೆ ಅದರಲ್ಲಿ ಕಾಮನ್ ಯಾವುದಿದೆ ನೋಡಿದ್ವಿ. ಎರಡೂ ಕಡೆ ಇರಬೇಕು ಕಾಮನ್ ಅಂತ ಹೇಳಿದ್ರೆ. ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಅದಕ್ಕೆ ಇದನ್ನು ಜೋಡಿ ಮಾಡಿದ್ವಿ, HCF 2 ಅಂತ ಬರೆದ್ವಿ. ಜೋಡಿ ಮಾಡಿರೋದನ್ನ, ಜೋಡಿ ಅಂತ ಹೇಳಿದ್ರೆ 2 ನಂಬರು, ಆ ಜೋಡಿ ಮಾಡಿರೋದ್ರಲ್ಲಿ 1 ನಂಬರ್ನ ಮಾತ್ರ ಬರ್ಕೊಂಡು ಉಳಿದಿರೋ ನಂಬರ್ನೆಲ್ಲ ಆ್ಯಸ್ ಇಟ್ ಈಸ್ ಬರ್ಕೊಂಡು ಗುಣಿಸಿಟ್ಕೊಂಡ್ವಿ. ಅಲ್ಲಿಗೆ ನಮಗೆ HCF LCM ಸಿಕ್ತು. ಅದನ್ನ ಇಲ್ಲಿ ಫಾರ್ಮುಲಾಕ್ಕೆ ಅಪ್ಲೈ ಮಾಡಿದ್ವಿ. ನೆಕ್ಸ್ಟ್ ಕೊಟ್ಟಿರುವ ಕ್ವಶನ್ನ ಕೂಡ ಹಾಗೆ ಇಂಟು ಮಾಡಿ ಬರ್ಕೊಂಡ್ವಿ, 2ನ್ನ ಗುಣಿಸಿಟ್ವಿ, ಆನ್ಸರು ಸರಿ ಬಂತು. ಓಕೆನಾ. ಇದೇ ರೀತಿಯಾಗಿ ಕ್ವಶನ್ ನಂಬರ್ 3 ಕೊಟ್ಟಿದ್ದಾರೆ ಅವರು. 336 ಆ್ಯಂಡ್ 54. ಇಲ್ಲಿ ಟೋಟಲ್ ಆಗಿ 3 ಕ್ವಶನ್ಸ್ ಕೊಟ್ಟಿದ್ದಾರೆ, 2 ಆಯಿತು. ಮೂರನೇದು 336 ಆ್ಯಂಡ್ 54. ಇವಾಗ ನಾವು 336 ಮತ್ತು 54ನ್ನ ಡಿವೈಡ್ ಮಾಡಬೇಕು. ಇವಾಗ ಇಲ್ಲಿ 6 ಇರೋದ್ರಿಂದ 2 ಟೇಬಲಲ್ಲಿ ಹೋಗುತ್ತೆ ಅಲ್ವಾ. ನೋಡಿ, 2 1 2, 3 2 ಹೋದರೂ 1 ಉಳಿತು, 13 ಆಯಿತು ಪಕ್ಕದಲ್ಲಿ. 2 6 12, 13ರಲ್ಲಿ 12 ಹೋದ್ರೆ ಮತ್ತೆ 1 ಉಳಿತು, 16 ಆಯಿತು. 2 8 16, ಮತ್ತೆ ಇಲ್ಲಿ 16 ಇದೆ, 2 8 16, 2 4 8. ನೆಕ್ಸ್ಟು ಮತ್ತೆ 2 ಟೇಬಲಲ್ಲಿ ಹೋಗುತ್ತೆ, 2 4 8, 2 2 4, ಕರೆಕ್ಟಾ. ನೆಕ್ಸ್ಟು ಮತ್ತೆ 2 ಟೇಬಲಲ್ಲಿ ಹೋಗುತ್ತೆ, 2 2 4, 2 1 2. ಇವಾಗ 21 ಬಂದಿರೋದ್ರಿಂದ 2 ಟೇಬಲಲ್ಲಿ ಹೋಗಲ್ಲ, 3 ಟೇಬಲಲ್ಲಿ ಹೋಗುತ್ತೆ. 3 7 21, 3 7 21 ಆದ್ರ ಮೇಲೆ ಈ 7 ಪ್ರೈಮ್ ನಂಬರು, ಹಾಗಾಗಿ ಆ ಟೇಬಲಲ್ಲಿ ಮಾತ್ರ ಹೋಗುತ್ತೆ. 7 1 7. ಅಲ್ಲಿಗೆ 336ನ್ನ ನೀವು ಡಿವೈಡ್ ಮಾಡಿದಾಗ ನಮಗೆ ಸಿಕ್ಕಿರುವಂಥ ಪ್ರೈಮ್ ನಂಬರ್ಸು ನೋಡಿ, 2 ಇಂಟು 2 ಇಂಟು 2 ಇಂಟು 2, 4 ಸಲ 2 ಬಂದಿದೆ ಹೌದಾ. 1 2 3 4, 4 ಸಲ 2 ಬಂದಿದೆ. 2 ಇಂಟು 3 ಇಂಟು 7, ಕರೆಕ್ಟಾ ಮಕ್ಕಳೇ. ನೆಕ್ಸ್ಟು 54ನ್ನ ನಾವೇನು ಮಾಡ್ಕೊಳ್ಬೇಕು, ಡಿವೈಡ್ ಮಾಡ್ಕೊಳ್ಬೇಕು. 54 ಇಲ್ಲಿ 4 ಇರೋದ್ರಿಂದ ಇದು ಕೂಡ 2 ಟೇಬಲಲ್ಲಿ ಹೋಗುತ್ತೆ. 2 2 4, 5ರಲ್ಲಿ 4 ಹೋದ್ರು 1 ಉಳಿತು. 2 7 14, 27 2 ಮಗ್ಗಿಯಲ್ಲಿ ಹೋಗಲ್ಲ. 3 9 27, ಕರೆಕ್ಟಾ. ನೆಕ್ಸ್ಟು 3 3 9, 3 1 3, ಈ ರೀತಿಯಾಗಿ ಬಂತು. ಅಂದರೆ 54ನ್ನ ನೀವು ಡಿವೈಡ್ ಮಾಡಿದಾಗ ನಿಮಗೆ ಸಿಕ್ಕಿರುವ ನಂಬರ್ಸು 2 ಇಂಟು 3 ಇಂಟು 3 ಇಂಟು 3, 3 ಸಲ 3 ಬಂದಿದೆ, ಕರೆಕ್ಟಾ, ಬರ್ದಿದ್ದೀನಿ. ಇವಾಗ ನಾವೇನು ಮಾಡಬೇಕು, LCM ಮತ್ತು HCFನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ HCF ತೆಗೆದುಬಿಡೋಣ, ಯಾಕಂದ್ರೆ ಕಾಮನ್ ಫ್ಯಾಕ್ಟರ್ ಈಸಿಯಾಗಿ ತೆಗಿಬೋದು. ಈಗ ನೋಡಿ, ಇಲ್ಲಿ 2 ಇದೆ, ಈ 2ಗೆ ಈ 2 ಜೋಡಿ ಮಾಡಿಬಿಡೋಣ. ಓಕೆನಾ. ಇವಾಗ ಇಲ್ಲೊಂದು 2 ಇದೆ, ಅದಕ್ಕೆ ಜೋಡಿ ಇದೆಯಾ? ಇಲ್ಲೊಂದು 2 ಇದೆ, ಅದಕ್ಕೆ ಜೋಡಿ ಇದೆಯಾ? ಇಲ್ಲೊಂದು 2 ಇದೆ, ಅದಕ್ಕೆ ಜೋಡಿ ಇದೆಯಾ? ಇಲ್ಲ. ಇಲ್ಲೊಂದು 3 ಇದೆ, ಹಾಗಾದರೆ 3ಗೆ ಒಂದು ಜೋಡಿ ಇದೆ. 3ಗೆ 3 ನಾವು ಜೋಡಿ ಮಾಡಿಬಿಡೋಣ. 7 ಇದೆ, 7ಗೆ ಜೋಡಿ ಇದೆಯಾ? ಇಲ್ಲ. ಇಲ್ಲಿಗೆ 2 ಇದೆ, ಇಲ್ಲೆಲ್ಲೂ 2 ಇಲ್ಲ. ಇಲ್ಲಿ 3 ಇದೆ, ಇಲ್ಲೆಲ್ಲೂ 3 ಇಲ್ಲ, ಆಲ್ರೆಡಿ ಜೋಡಿ ಆಗಿಬಿಟ್ಟಿದೆ. ಇವಾಗ ನೋಡಿ, ಜೋಡಿ ಆಗಿರೋದು ಯಾವುದು? 2 ಒಂದು ಜೋಡಿ ಆಗಿದೆ. 2ರಲ್ಲಿ 1 ತೆಗಿಬೇಕಲ್ವಾ, ತೆಗೆದೆ 1 HCF ಇಂಟು ಹಿಂದಿನ ಲೆಕ್ಕದಲ್ಲಿ ಒಂದೇ ಜೋಡಿ ಆಗಿತ್ತು, ಇಲ್ಲಿ 2 ಜೋಡಿ ಇದೆ. 2 2 ಜೋಡಿ ಆಗಿರುತ್ತಲ್ಲ, ಅಲ್ಲಿ 2 ತೆಗೆದಿದ್ದೀನಿ. 3 3 ಜೋಡಿ ಆಗಿದೆಯಲ್ಲ, ಅದರಿಂದ ಒಂದು 3 ತೆಗೆದಿದ್ದೀನಿ.
2 ಸಲ 2 2 ಸಲ 3 ತೆಗಿಯೋ ಹಾಗಿಲ್ಲ, ಜೋಡಿಯಲ್ಲಿ ಒಂದೇ ತೆಗಿಬೇಕು. ಈ ಜೋಡಿಯಲ್ಲಿ 1 ತೆಗೆದೆ, ಈ ಜೋಡಿಯಲ್ಲಿ 1 ತೆಗೆದೆ, ಜೋಡಿ ಆಗಿದ್ರಲ್ಲಿ ಅಷ್ಟೇ ತೆಗಿಬೇಕು. ಹಾಗಾದರೆ ಹೆಚ್ ಸಿ ಎಫ್ ಎಷ್ಟಾಯಿತು? 6 ಆಯಿತು. ಹೆಚ್ ಸಿ ಎಫ್ 6, 2 3 6. ಈಗ ಎಲ್ ಸಿ ಎಮ್ಮು ಹೇಳಿದ್ದೀನಲ್ಲ, ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ನಾನೇನು ಹೇಳಿದ್ದೆ? ಜೋಡಿಯಲ್ಲಿ ಒಂದೊಂದೇ ಬರ್ಕೊಳ್ಬೇಕು. ಈ 2 2 ಜೋಡಿ ಆಗಿದೆಯಲ್ಲ, ಅದರಲ್ಲಿ 1 ಬರ್ಕೊಳ್ಳಿ. 3 3 ಜೋಡಿ ಆಗಿದೆಯಲ್ಲ, ಅದರಲ್ಲಿ 1 ಬರ್ಕೊಳ್ಳಿ. ಇಂಟು ಈಗ ಉಳಿದಿರೋದು ಯಾವುದು? ಇದು ಜೋಡಿ ಆಗಿದೆ, ಬರ್ದಾಗಿದೆ. ಇದು ಜೋಡಿ ಆಗಿದೆ, ಇದು ಬರ್ದಾಗಿದೆ. ಈಗ ಉಳಿದಿರೋದು ಯಾವ್ದ್ಯಾವ್ದು ಬರ್ಕೊಳ್ಬೇಕು? ಇದು ನೆಕ್ಸ್ಟು 7, ನೆಕ್ಸ್ಟು ಈ 3 ಬರ್ಕೋಬೇಕು. ಕರೆಕ್ಟಾ? ಅಷ್ಟನ್ನು ಬರ್ಕೊಳ್ಳೋಣ. 2 ಇಂಟು 2 ಇಂಟು 2 ಇಂಟು 7 ಇಂಟು 3 ಇಂಟು 3. ಕರೆಕ್ಟಾ? ಜೋಡಿಯಲ್ಲಿ 1 ಬರೆದೆ, ಇಲ್ಲಿ 1 ಬರೆದೆ, ಮತ್ತೆ 2 ಬರೆದಿದ್ದೀನಿ, ಈ 2 ಬರೆದಿದ್ದೀನಿ, 7 ಬರೆದಿದ್ದೀನಿ, ಇಲ್ಲಿ 3 2ಗೆ ಇಲ್ಲಿ 3 2 ಬರೆದಿದ್ದೀನಿ, 7ಗೆ 7 ಬರೆದಿದ್ದೀನಿ, 2 3ಗೆ 2 3 ಬರೆದಿದ್ದೀನಿ. ಜೋಡಿ ಆಗಿದ್ದು 2, 2 ಇಂಟು 3 ಸ್ಟಾರ್ಟಿಂಗಲ್ಲೇ ಬರ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ? 2 3 6, 6 2 12, 12 24, 24 48, 48 ಎಷ್ಟು ಬಂದಿರೋ ಆನ್ಸರ್ ಇಂಟು 3 ಮಾಡಿದಾಗ ನಮಗೆ ಟೋಟಲ್ ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳಿದರೆ 3024 ಬರುತ್ತೆ. ನೀವು ಇದನ್ನು ಈ ರೀತಿಯಾಗೂ ಬರ್ಕೋಬೋದು. ಇಲ್ಲಿ ಎಷ್ಟು 2 ಇದೆ? 4 2 ಇದೆ. ಟೋಟಲು 2 4 ಇಂಟು 3 ಎಷ್ಟಿದೆ? 1 2 3 ಇದೆ. 3 ಕ್ಯೂಬ್ ಇಂಟು ಉಳಿದಿರೋದೇನು 7. ಹೀಗೆ ಬರ್ಕೊಂಡು ಫೈಂಡ್ ಔಟ್ ಮಾಡ್ಬೋದು. ಆನ್ಸರ್ ಇಷ್ಟೇ ಬರುತ್ತೆ, 3024. ಈಗ ನಮ್ಮ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ಹೇಳಿದ್ರೆ ವೆರಿಫಿಕೇಷನ್ ಮಾಡೋದು. ವೆರಿಫಿಕೇಷನ್ನ ಯಾವ ರೀತಿ ಮಾಡ್ತೀವಿ ಅಂತ ನಮಗೆ ಗೊತ್ತಿದೆ ಅಲ್ವಾ? ವೆರಿಫಿಕೇಷನ್ ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಫಾರ್ಮುಲಾ ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ ಇಂಟು ಪ್ರಾಡಕ್ಟ್ ಆಫ್ 2 ನಂಬರ್ಸ್. ಕರೆಕ್ಟಾ? ಪ್ರಾಡಕ್ಟ್ ಆಫ್ 2 ನಂಬರ್ಸ್. ಹಾಗಾದರೆ ಎಲ್ ಸಿ ಎಮ್ ಮತ್ತು ಹೆಚ್ ಸಿ ಎಫ್ ಎಷ್ಟು ಬಂದಿದೆ ಬರೀರಿ. ಎಲ್ ಸಿ ಎಮ್ಮು 3024 ಬಂದಿದೆ, ಇಂಟು ಹೆಚ್ ಸಿ ಎಫ್ ಎಷ್ಟು ಬಂದಿದೆ? 6 ಬಂದಿದೆ. ಕರೆಕ್ಟಾ? ಈಸ್ ಈಕ್ವಲ್ ಟು, ಇಲ್ಲಿ ಈಕ್ವಲ್ಸು, ಈಸ್ ಈಕ್ವಲ್ ಟು, ಈಕ್ವಲ್ಸ್ ಹಾಕಿದಾಗ ಪ್ರಾಡಕ್ಟ್ ಆಫ್ 2 ನಂಬರ್ಸು. ಕ್ವಶನಲ್ಲಿ ನಂಬರ್ ಎಷ್ಟು ಕೊಟ್ಟಿದ್ದಾರೆ? 336 54 ಕೊಟ್ಟಿದ್ದಾರೆ. 336 ಇಂಟು 54 ನೋಡಿ. 3024ನ 6 ಜೊತೆ ನೀವು ಗುಣಿಸಿದಾಗ ನಿಮಗೆ ಆನ್ಸರು 18144 ಬರುತ್ತೆ. ಓಕೆನಾ? 18144 ಬರುತ್ತೆ. ಅದೇ ರೀತಿ 336 ಇಂಟು 54 ಮಾಡಿದರೂ ಕೂಡ 18144 ಬರುತ್ತೆ. ಸೊ ಆನ್ಸರ್ ಏನಾಗಿದೆ? ಈಕ್ವಲ್ ಆಗಿದೆ. ಎಲ್ ಸಿ ಎಮ್ ಮತ್ತು ಹೆಚ್ ಸಿ ಎಫ್ನ ಗುಣಿಸಿದಾಗ ದಟ್ ಅಮೌಂಟ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ 2 ನಂಬರ್ಸ್. ಓಕೆನಾ? ಪ್ರಾಬ್ಲಮಲ್ಲಿ ಕೊಟ್ಟಿರುವಂತಹ 2 ನಂಬರ್ಸಿನ ಪ್ರಾಡಕ್ಟಿಗೆ ಅದು ಈಕ್ವಲ್ ಆಗಿದೆ. ಈಕ್ವಲ್ ಆಗಿದೆ ಅಂತ ಹೇಳಿದ್ರೆ ಆನ್ಸರು ಸರಿ ಇದೆ. ಸೊ ಇದಿಷ್ಟು ಕೂಡ ನಿಮಗೆ ಎಕ್ಸಸೈಸ್, ರಿಯಲ್ ನಂಬರ್ಸಿನ ಎಕ್ಸಸೈಸ್ 1.1ನಲ್ಲಿ ಸೆಕೆಂಡ್ ಮೇನಲ್ಲಿ ಕೇಳಿರುವಂತಹ ಈ 3 ಲೆಕ್ಕಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದೀನಿ. ವಿಡಿಯೋ ಸ್ವಲ್ಪ ಲೆಂತಿ ಆಯಿತು, ಹಾಗಾಗಿ ನೆಕ್ಸ್ಟ್ ಮೇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಎಲ್ ಸಿ ಎಮ್ಮು ಹೆಚ್ ಸಿ ಎಫ್ನ ನೀವು ಫೈಂಡ್ ಔಟ್ ಮಾಡಿ ಆ ನಂತರ ಅದನ್ನು ವೆರಿಫೈ ಮಾಡಿ ಅಂತ ಹೇಳಿದ್ದಾರೆ. ಹಾಗಾದರೆ ಥರ್ಡ್ ಮೇನಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ. ಅಲ್ಲೂ ಕೂಡ 3 ಪ್ರಾಬ್ಲಮ್ಸ್ ಇದೆ. ಬಟ್ ಇಲ್ಲಿವರೆಗೆ 2 ನಂಬರ್ಸನ್ನು ನಾವು ಡಿವೈಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಎಲ್ ಸಿ ಎಮ್ ಹೆಚ್ ಸಿ ಎಫ್ ಫೈಂಡ್ ಔಟ್ ಮಾಡುವಾಗ ಇಲ್ಲಿ 3 ನಂಬರ್ಸ್ ಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ಮಾಡಬೇಕು, ಎಲ್ ಸಿ ಎಮ್ಮು ಹೆಚ್ ಸಿ ಎಫ್ ಯಾವ ರೀತಿಯಾಗಿ ತೆಗೆಯೋದು ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಕೂಡ ಕೀಪ್ ವಾಚಿಂಗ್, ನೋಡ್ತಾ ಇರಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಮ್ಯಾಥ್ಸ್ ರಿಲೇಟೆಡ್ ಏನೇ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.